ಯಾಕೆ ಇಲ್ಲೇ ನಿಲ್ಲಿಸ್ಬಿಟ್ರಿ? ಸರ್, ನಾನೊಬ್ಬ ಪೊಲೀಸು, ರೌಡಿ ಇರೋ ಕಡೆ ನಾನು ಬರಬಾರ್ದು. ನೀವು ನೇರ ಹೋಗಿ ರೈಟ್ಗೆ ಹೋದ್ರೆ ಅಲ್ಲೇ ಅವ್ರ ಮನೆ. ಹುಷಾರಾಗಿ ಹೋಗಿ ಸರ್. ಸರ್, ಅವನು ಸ್ವಲ್ಪ ಡೇಂಜರ್ ಮನುಷ್ಯ, ಹುಷಾರ ಡೀಲ್ ಮಾಡಿ ಸರ್. ಸರಿ ಆಯ್ತು. ಏ ಅಲ್ಲೋಡೆ, ಟ್ರಾಫಿಕ್ ರಾಮಸ್ವಾಮಿ ಕಣೆ. ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ನಂಗೆ ಗೊತ್ತು. ಏನಪ್ಪ? ಓ, ಊಟ ಮಾಡ್ತಿದ್ಯಾ? ಆಮೇಲೆ ಬರ್ಲಾ? ಏನ್ರಿ ಯಜಮಾನ್ರೆ, ಏನು ಈ ಕಡೆ? ನಮ್ಮನೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಪೊಲೀಸ್ನವರೇ ತೋರಿಸ್ಕೊಟ್ರು. ಹೌದೌದು, ಪೊಲೀಸ್ನವ್ರಿಗೆ ನಮ್ಮ ಮನೆ ಗೊತ್ತಿರೋದು. ಏನು ವಿಷಯ? ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು. ಕೆಲಸನಾ? ಏಯ್, ಮೆನು ಕಾರ್ಡ್ ಎತ್ಕೊಡೋ. ಆಯ್ತಣ್ಣ, ಕೊಡ್ತೀನಿ, ತಗೊಳ್ಳಿ. ಕೈ ಕತ್ತರಿಸಕ್ಕೆ 25,000, ಕಾಲು ಕತ್ತರಿಸೋದಕ್ಕೆ 50,000. ಅಯ್ಯಯ್ಯೋ, ಇದು ನಮಗೆ ಬೇಡ. ಯೋ, ಏನಯ್ಯ, ನಿನ್ ಪಾಡುಗ್ ನೀನು ಹೋಗ್ತಾ ಇದೀಯಾ? ಕೂತ್ಕೊಳ್ಳಯ್ಯ. ಇಲ್ಲ, ಈ ಥರ ದುಡ್ಡು ಕೊಟ್ಟು ಮಾಡಿಸೋದೆಲ್ಲ ನನಗೆ ಇಷ್ಟ ಆಗಲ್ಲ. ಇಲ್ಲಿ ನೋಡೋ, ದುಡ್ಡು ತಗೊಳ್ದೆ ಮಾಡೋದು ನನಗೂ ಇಷ್ಟ ಇಲ್ವೇ? ನಿನ್ನ ಪಾಲಿಸಿ ನಿನಗಿರಲಿ, ನನ್ನ ಪಾಲಿಸಿ ನನಗೆ ಇರಲಿ. ನಾನು ಬರ್ತೀನಿ. ರೀ ಯಜಮಾನ್ರೆ, ಹೋಗ್ಬೇಡಿ, ಬನ್ರಿ ಕೂತ್ಕೊಳ್ಳಿ. ಏನೋ ಗೊತ್ತಿಲ್ಲ ಯಜಮಾನ್ರೆ, ನೀವು ತುಂಬ ಇಷ್ಟ ಆಗ್ಬಿಟ್ರಿ. ನಿಮ್ಗೇನಾದರೂ ಮಾಡಬೇಕಲ್ಲ. ತಗೊಳ್ಳಿ ಯಜಮಾನ್ರೆ. ಯಾಕಪ್ಪ ಇದು? ಒಂದು ನಿಮಿಷ. ಇವಾಗ ಹೇಳಿ, ಏನು ವಿಷಯ? ರೀ ಯಜಮಾನ್ರೆ, ನಾನು ಕೊಟ್ಟಿರೋ ಡೀಟೇಲ್ಸ್ ತಗೊಂಡು ನೀವು ಮತ್ತೆ ಕೋರ್ಟ್ಗೆ ಹೋಗಿ. ನೀವು ಕೇಸ್ ಗೆಲ್ಲೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಹಲೋ, ಹಾಯ್. ಥ್ಯಾಂಕ್ ಯು ಮೇಡಮ್. ಯುವರ್ ಆನರ್, ಈಗಾಗಲೇ ಈ ಕೇಸು ಕೆಳಗಡೆ ಕೋರ್ಟಲ್ಲಿ ಡಿಸ್ಮಿಸ್ ಆಗಿ ಬಂದಿದೆ. ಇವ್ರು ಯಾಕೆ ಅನವಶ್ಯಕವಾಗಿ ಇದನ್ನ ಇಲ್ಲಿಗೆ ತಗೊಂಡ್ಬಂದಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಬೇರೆ ಕೆಲಸನೇ ಇಲ್ವಾ? ಯುವರ್ ಆನರ್, ಇದಕ್ಕೂ ಮೊದಲು ಕೆಳಗಿನ ಕೋರ್ಟ್ಗೆ ಹೋಗಿ ನನ್ನ ಕಣ್ಣಾರೆ ನೋಡಿದ್ನ ನಾನು ಹೇಳಿದೆ. ಅಲ್ಲಿ ಸಾಕ್ಷಿ ಇದೆಯಾ, ಬಜ್ಜಿ ಇದೆಯಾ, ಬೋಂಡ ಇದೆಯಾ ಅಂತ ಹೇಳಿ ಒಬ್ಬ ಅಯೋಗ್ಯ ಲಾಯರ್ ಕೇಳ್ದ. ಯಾರ ಅಯೋಗ್ಯ? ನಾನು ಅಯೋಗ್ಯನಾ? ನಾನೇನು ಕಾಮಿಡಿ ಪೀಸಾ? ನಾನೇನು ಟೆನ್ನಿಸ್ ಕೃಷ್ಣ ಸಾಧಕೋಕಿಲ್ಲನಾ? ಯಾರು ಗೊತ್ತಾ ನಾನು? ಆವಡಿ ಅಪ್ಪನ್ MA LLB ಇಡೀ ತಮಿಳ್ನಾಡಿಗೆ ಗೊತ್ತಿರೋ ವಕೀಲ ನಾನು. ಓಕೆ, ಕೂಲ್ ಕೂಲ್ ಕೂಲ್. ನಾನು ಏನು ಹೇಳ್ತೀನಿ ಅಂದ್ರೆ ಮೇಡಮ್, ಇವ್ರ ತರನೇ ಅಲ್ಲೂ ಒಬ್ರು ಲಾಯರು ಸಮಥಿಂಗ್ ಇಸ್ಕೊಂಡು. ಐ ಅಬ್ಜೆಕ್ಟ್ ಯುವರ್ ಆನರ್. ಮತ್ತೆ ಮತ್ತೆ ನನ್ನ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಇವರು. ನಾನು ಲಂಚ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಮೇಡಮ್. ನಾನು ಸಮಥಿಂಗ್ ಅಂತ ಹೇಳಿದೆ, ನೀವು ಲಂಚ ಅಂತಾನೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ನಾನೇ ಬಾಯಿ ಬಿಟ್ಟು ಸಿಗಾಕೊಂಡ್ಬಿಟ್ನ. ನಂಗೆ ಮನೇಲೇ ಹೇಳಿದ್ರು ಈ ಮುದ್ಕನ ಹತ್ರ ಜೋಪಾನವಾಗಿ ಅಂತ. ಹಾ ಮಿಸ್ಟರ್ ರಾಮಸ್ವಾಮಿ, ಒಂದ್ ಕೇಸ್ ಕೋರ್ಟ್ಗೆ ಬರಕ್ ಮುಂಚೆ ಸಾಕ್ಷಿ ಇಲ್ದೆ ಅದು ನಿಲ್ಲೋದಿಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ಈಗ ನಿಮ್ ಹತ್ರ ಏನ್ ಸಾಕ್ಷಿ ಇದೆ? ಲೇ ಮಾರೇ, ಆ ದೇವಸ್ಥಾನದ ಪಕ್ಕ ಒಬ್ಬನ್ನ ಗಾಡಿಲಿ ಗುದ್ದು ಸಾಯಿಸಿದ್ದು ನೀನೇ ತಾನೆ? ಯೋ, ನಾನ್ ನಿಜಾನೇ ಹೇಳ್ತಾ ಇದೀನಿ ಕಣೋ. ನಿನ್ ಕಿವಿ ಕೇಳಿಸ್ತಾ ಇಲ್ವಾ? ನನಗೆ ಕೇಳಿಸಲ್ಲ ಅಂತ. ಏ ಡ್ಯಾನಿ, ಈ ತರ ರಕ್ತ ಹರಿಸೋದು ನನಗಿಷ್ಟ ಆಗಲ್ಲ. ರೀ ಯಜಮಾನ್ರೆ, ನೀವು ಸೈಲೆಂಟು, ನಾನು ವೈಲೆಂಟು. ನನ್ನ ರೂಟಲ್ಲಿ ನಾನು ಹೋಗ್ತೀನಿ. ನೀವು ಕೋರ್ಟಲ್ಲಿ ಗೆಲ್ಬೇಕೋ ಬೇಡವೋ? ಏನೇ ರೀ,
ನಮ್ ಮಗ ಸ್ಕೂಲ್ಗೆ ಹೋದೋ ಇನ್ನೂ ಬಂದಿಲ್ಲ ರೀ. ಏನ್ ಹೇಳ್ತಿದ್ಯಾ? ಇನ್ನೂ ಬಂದಿಲ್ವಾ? ಹುಡುಕ್ ನೋಡ್ದ್ಯಾ? ಎಲ್ಲ ಕಡೆ ಎಲ್ಲಿ ಹುಡುಕಿದ್ರು ಸಿಗಲ್ಲ ಮಾರಿ. ನೀವ್ ಎಲ್ಲಿದ್ದೀರಾ? ಬೇಗ ಮನೆಗ್ ಬನ್ನಿ. ನಿನ್ ಮಗ ಮನೆಗ್ ಬರ್ಬೇಕು ಅಂದ್ರೆ ನೀನ್ ಕೋರ್ಟಿಗೆ ಬರ್ಬೇಕು. ಕೋರ್ಟಿಗೆ ಬಂದು ನಿಜ ಹೇಳ್ಬೇಕು. ಹೌದಮ್ಮ, ಅವತ್ ನಾನೇ ಮೀನ್ ಬಾಡಿ ಗಾಡಿಯಲ್ಲಿ ಗುದ್ಬಿಟ್ಟೆ. ಚೆನ್ನಾಗಿ ಯೋಚನೆ ಮಾಡ್ಕೊಂಡು ನೀವು ಸರಿಯಾಗಿ ನಾಪಿಸ್ಕೊಂಡು ಉತ್ತರ ಹೇಳ್ಬೇಕು. ನೀವು ಗುದ್ದದ್ಮೇಲೆ ಅವ್ನ್ ಸತ್ತೋದ್ನ ಅಥವಾ ಅವ್ನ್ ಸತ್ತೋದ್ಮೇಲೆ ನೀವು ಗುದ್ದಿದ್ರ? ಹಲೋ, ಅವ್ರು ಕರೆಕ್ಟ್ ಆಗಿ ಉತ್ತರ ಕೊಡ್ತಾ ಇದಾರೆ. ನೀವು ಕನ್ಫ್ಯೂಸ್ ಮಾಡ್ತಿದ್ದೀರಲ್ಲ. ಏನ್ ಕನ್ಫ್ಯೂಷನ್? ಅವ್ರು ಗುದ್ದಿದ ಮೇಲೆ ಆ ವ್ಯಕ್ತಿ ಸತ್ತಿದ್ದು ಅಂತ ಅವರೇ ಒಪ್ಕೋತಾ ಇದಾರೆ. ಹೌದು. ಅದಕ್ಕೆ ಕಾರಣ ನೀವ ನಿಮ್ಮ ಅಪ್ಪನ? ನಮ್ಮ ಅಪ್ಪನ ವಿಷಯ ಯಾಕೆ ಸುಮ್ನೆ ತೆಗಿತಾ ಇದ್ದೀರಾ? ನಮ್ಮ ಅಪ್ಪನ ಬಗ್ಗೆ ಏನ್ ಸರ್ ಗೊತ್ತು ನಿಮ್ಗೆ? ಅದು ನಿಮ್ಮಮ್ಮ ಗೊತ್ತಿರುತ್ತೆ. ಅಯ್ಯ, ನಮ್ಮಮ್ಮಂಗ್ ನಮ್ಮ ಅಪ್ಪನ ಬಗ್ಗೆ ಚೆನ್ನಾಗಿ ಗೊತ್ತು ಸರ್. ನಮ್ಮಪ್ಪ ಪೋರ್ಕಿ ಕುಡಿತಾ ಇದ್ದ, ಕುಡ್ದು ಸತ್ತ ಅಂತ. ಅವ್ರ ವಿಷಯ ಯಾಕೆ ಇವಾಗ ಇಲ್ಲಿ? ಅವ್ರು ಹೋಗ್ಬಿಟ್ಟಿದ್ದಾರೆ. ಐ ಆಮ್ ಸಾರಿ ಸರ್. ಹಲೋ ಮಿಸ್ಟರ್, ನಿನ್ ಗಾಡಿ ಗುದ್ದಿದ್ದಕ್ಕೆ ತಾನೇ ಒಬ್ಬ ವ್ಯಕ್ತಿ ಸತ್ತಿದ್ದು. ಮತ್ ಯಾಕೆ ನೀನ್ ಗಾಡಿ ನಿಲ್ಲಿಸ್ತೇನೆ ಹೋಗ್ಬಿಟ್ಟೆ? ಇವೆಲ್ಲ ಮಾಮೂಲಿಯಾಗಿ ನಡೆಯೋ ವಿಷಯ ಅಮ್ಮ. ಅದಕ್ಕೆಲ್ಲ ಯಾರಾದ್ರೂ ಗಾಡಿ ನಿಲ್ಲಿಸ್ತಾರ? ಏನ್ ಸರ್, ಒಂದು ಜೀವ ಹೋಗೋದು ನಿಮ್ಗೆ ಮಾಮೂಲಿ ವಿಷಯನಾ? ನೀನ್ ಯಾಕಪ್ಪ ಪೊಲೀಸರಿಗೆ ಸರೆಂಡರ್ ಆಗಿಲ್ಲ? ಸರ್, ನಮ್ಮವ್ರು ಹಂಗೆಲ್ಲ ಸರೆಂಡರ್ ಆಗಲ್ಲ ಸರ್. ಯಾವಾಗ ನೋಡಿದ್ರು ಸರೆಂಡರ್ ಆಗು ಅಂದ್ರೆ ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಛೇ, ತಪ್ಪಿದು. ನೋಟ್ ದಿಸ್ ಪಾಯಿಂಟ್ ಮೇಡಮ್, ಈ ಅಗ್ರಿಮೆಂಟ್ ಪ್ರಕಾರ ಇವನ್ ಹೆಸರಲ್ಲಿ 1000ಕ್ಕೂ ಹೆಚ್ಚು ಗಾಡಿಗಳು ಓಡ್ತಾ ಇದಾವೆ. ಅಯ್ಯೋ ಮೇಡಮ್, ನಾನು ಹೇಳದ್ನೆಲ್ಲ ನಂಬಿ ಮೇಡಮ್. ಸತ್ಯ ಮಾಡಿ ಹೇಳ್ತಾ ಇದ್ದೀನಿ ಮೇಡಮ್. ನನಗೂ ಆ ಗಾಡಿಗೂ ಏನೂ ಸಂಬಂಧ ಇಲ್ಲ. ನಾನು ಬರೀ ಬೇನಾಮಿ ಅಷ್ಟೇ ಮೇಡಮ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ನಿಮ್ ಬಾಯಿಂದಾನೆ ಬೇನಾಮಿ ಅಂತ ಬಂತು. ಸರಿ, ಹಾಗಾದ್ರೆ ಆ ಗಾಡಿಗಳಿಗೆಲ್ಲ ಓನರ್ ಯಾರು? ಅದು ಬಂದು ರಾಮಸ್ವಾಮಿ. ಅದೆಲ್ಲ ದೊಡ್ಡವ್ರ ವಿಷಯ. ಅದ್ರಲ್ಲಿ ನಿನ್ ಬೇಳೆ ಎಲ್ಲ ಬೇಯಲ್ಲ, ನಿನ್ ತಲೆಯಲ್ಲಿ ಇರ್ಲಿ. ಮಿಸ್ಟರ್ ಆವಡಿಯಪ್ಪನ್, ಬೇಳೆ ಹೇಗ್ ಬೇಯಿಸ್ಬೇಕು ಅಂತ ನಮಗ್ ಗೊತ್ತು. ನಿಮ್ ಕೆಲ್ಸ ಏನು ಅದನ್ ಮಾತ್ರ ಬೋಲೋ. ರೆಡ್ಡಿ, ದೊಡ್ಡ ವ್ಯಾಪಾರಸ್ಥ ಶ್ರೀನಿವಾಸ್ ರೆಡ್ಡಿ ಮೇಡಮ್. ನೋಡಿದ್ರ ಮೇಡಮ್, ಯಾರ್ಯಾರ ಹೆಸರು ಹೇಳಿ ನಿಮ್ಮನ್ನೇ ಹೆದರ್ಸ್ತಾ ಇದಾರೆ. ಈ ಹೆಸರು ಹೇಳಿ ಹೆದರ್ಸೋದೆಲ್ಲ ಇಲ್ಲಿ ನಹಿ. ಓಕೆ, ಆದ್ರೆ ನನ್ಗೊಂದು ಡೌಟು. ಈ ಮೀನ್ ಬಾಡಿ ಗಾಡಿಗಳೆಲ್ಲ 25cc ಅಲ್ವಾ? ಹೌದು ಮೇಡಮ್. ಆದ್ರೆ ಅದು ಹೊಡೆದು ಒಬ್ರು ಸತ್ತಿದ್ದಾರೆ ಅಂತ ಅಂದ್ರೆ ಓಕೆ ಸಾ, ಹೇಗೆ? ಆಗ MGR ಕಾಲದಲ್ಲಿ ಬಡವರಿಗೆ ಗಾಡಿಗಳನ್ನ ಎಳೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು 25cc ಇಂಜಿನ್ ಫಿಕ್ಸ್ ಮಾಡಬಹುದು ಅಂತ ಅಲೋ ಮಾಡಿದ್ರು. ಬಡವರಿಗೆ ಒಳ್ಳೇದಾಗ್ಲಿ ಅಂತ ಮಾಡಿದ ಸೌಲಭ್ಯ ಇವತ್ತು ಎಷ್ಟೋ ಜನರ ಸಾವಿಗೆ ಕಾರಣ ಆಗಿದೆ. ಅದು ಹೇಗೆ ಅಂದ್ರೆ, ನನ್ನ ಹೆಸರು ಕಬಾಲಿ. ನಾನು ಬಾಲಾಜಿ. ಒಂದು ಕಾಲದಲ್ಲಿ ಮೀನ್ ಬಾಡಿ ಗಾಡಿ ಓಡಿಸ್ಕೊಂಡೆ ಬದುಕ್ತಾ ಇದ್ದದ್ದು. ಸಡನ್ನಾಗಿ ಪಾರ್ಟಿನಲ್ಲಿ ಅವ್ರಿಗೆ ಸೀಟ್ ಸಿಕ್ಕಿ MLA ಆಗ್ಬಿಟ್ಟ. ಆಮೇಲೆ ಮೀನ್ ಬಾಡಿ ಗಾಡಿಗಳನ್ನ ನಾನೇ ನಡ್ಕೊಳ್ತಿರೋದು. ಮೇಡಮ್, ಒಂದಷ್ಟು ವರ್ಷಗಳಿಂದ ಚೆನ್ನೈನಲ್ಲಿ ಸಾವಿರಾರು ಲೆಕ್ಕದಲ್ಲಿ ಬೈಕ್ಗಳು ಕಾಣೆಯಾಗಿದೆ. ಅವೆಲ್ಲ ಆಯಾ ಸ್ಟೇಷನ್ಗಳಲ್ಲಿ ರಿಪೋರ್ಟ್ ಕೂಡ ಆಗಿದೆ. ಅದಕ್ಕೆ ಸಂಬಂಧಪಟ್ಟಿರೋ FIR ಕಾಪೀಸ್. ಏನಪ್ಪ, ಆ ಬೈಕ್ಗಳೆಲ್ಲ ಏನಾಯ್ತು ಅಂತ ನಿಂಗೆ ಗೊತ್ತು ತಾನೆ? ಕಳೆದರ ಗಾಡಿ ಎಲ್ಲ ನನ್ನ ಹತ್ರನೇ ಬರೋದು. ನಾನೇ ಇಂಜಿನ್ ತೆಗೆದು ಮೀನ್ ಬಾಡಿ ಗಾಡಿಗಳಿಗೆ ಫಿಕ್ಸ್ ಮಾಡ್ತಿದ್ದೆ. ಅದು ಹಾಕಿದ್ಮೇಲೆ ಸ್ಪೀಡ್ ಬರುತ್ತೆ ನೋಡಿ, ಗಾಡಿ ಮಿಂಚಿ ಥರ ಓಡುತ್ತೆ. ಆ ಥರ ಗುದ್ಬಿಟ್ಟೆ. ನನ್ನ ಗಾಡಿಯಿಂದ 4 ಜನ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು. ಆ ಪಾಪದಿಂದಲೇ ಅಮ್ಮ ಇವ್ರು ಓಡ್ಸೋ ಗಾಡಿ ಇವ್ರಿಗೆ ಯಮ ಆಗಿ ಈ ಕೈ ಕಾಲು ಮುರ್ಕೊಂಡು ಬಿದ್ದಿದ್ದಾರಮ್ಮ. ನನ್ನನ್ನು ಆಸ್ಪತ್ರೆಯಲ್ಲಿ ನೋಡಕ್ ಬಂದ್ ಬಾಲಾಜಿ 10 ಲಕ್ಷ ರೂಪಾಯಿ ಕೊಡ್ತೀರಿ ಅಂದ. ಆದ್ರೆ 10 ಪೈಸೆ ಕೊಡ್ಲಿಲ್ಲ ಮೇಡಮ್. ಅದರಿಂದ ಇವ್ರ ಕೆಲ್ಸ ಹೋಯ್ತು. ನಮ್ ಬಾಳ್ ಹಾಳಾಯ್ತು. ತಿನ್ನೋದಕ್ಕೆ ಗಂಜಿನೂ ಇಲ್ದೆ ತುಂಬಾ ಕಷ್ಟ ಪಡ್ತಿದೀವಮ್ಮ. ಮಾರಿ ಕಬಾಲಿ ಇವರಿಬ್ಬರ ಮೇಲಿರೋ FIR ಪ್ರಕಾರ ಇವರಿಬ್ಬರ ಅಪರಾಧಗಳು ಸಾಬೀತಾಗಿದೆ.
ಇವರಿಗೆ ಸಹಾಯ ಮಾಡ್ತಿದ್ದಂಥ ಶ್ರೀನಿವಾಸ ರೆಡ್ಡಿಗೂ ಸಂಬಂಧಪಟ್ಟ MLA MB ಮೋಹನ್ಗೂ ಇದನ್ನೆಲ್ಲ ಕಂಡು ಕಾಣದಂತಿದ್ದ ಸಾರಿಗೆ ಮಂತ್ರಿ ಉಳ್ಳಾಗಡ್ಡಿ ವರದರಾಜ್ಗೂ ಇನ್ಸ್ಪೆಕ್ಟರ್ ವೇದಾಚಲಂ ಆದಿಯಾಗಿ ಎಲ್ಲರಿಗೂ ಸಮನ್ಸ್ ಕಳಿಸ್ಬೇಕಂತ ಆದೇಶ ನೀಡುತ್ತೇನೆ.